ಅವರು ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿ ಫಾರಂ ಗೋಲ್ಡ್ ಉತ್ಪನ್ನವನ್ನು ಈಗಾಗಲೇ ಬಳಸಿದ್ದಾರೆ. ನಾನಾ ರೀತಿಯ ಬೆಳೆಗಳಲ್ಲಿ ಬಳಸಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ 4-5 ವರ್ಷಗಳಿಂದ ಶುಂಠಿ ಬೆಳೆಯಲ್ಲಿ ಸತತವಾಗಿ ಬಳಸ್ತಾ ಇದ್ದಾರೆ. ಸೊ ನಾವು ಇವತ್ತು ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿ ಫಾರಂ ಗೋಲ್ಡ್ ಉತ್ಪನ್ನವನ್ನು ಬಳಸೋದ್ರಿಂದ ಅವರು ಯಾವ ರೀತಿ ಬೆನಿಫಿಟ್ಸ್ನ ಪಡ್ಕೊಂಡಿದ್ದಾರೆ ಅನ್ನೋ ಅನುಭವವನ್ನು ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಧರಣೇಶ್ ಅವರೇ. ನಮಸ್ತೆ ಸರ್. ಸೊ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಾ? ಸರ್ ನಾವು ಕೃಷಿನ ತುಂಬ ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ. ಈ ಶುಂಠಿ ಬೆಳೆನ ಎಷ್ಟು ವರ್ಷದಿಂದ ಬೆಳೆದಿದ್ದೀರಾ? 4-5 ವರ್ಷದಿಂದ ಮಾಡ್ತಾ ಇದ್ದೀವಿ. ಶುಂಠಿ ಬೆಳೆನ 4-5 ವರ್ಷದಿಂದ ಬೆಳೀತಾ ಇದ್ದೀರಾ. ಸೊ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಯೂಸ್ ಮಾಡ್ತಿರ್ತೀರಾ? ಸರ್ ನಾವು ಜಾಸ್ತಿ ಎಲ್ಲ ಜೈ ಕಿಸಾನ್ ಉತ್ಪನ್ನ ಗೊಬ್ಬರಗಳನ್ನೇ ಮಾರುವುದು. ನಾವು 10-20 ಆಗಿರ್ಬೋದು, 19-19 ಆಗಿರ್ಬೋದು, 20-20 ಆಗಿರ್ಬೋದು, DAP ಆಗಿರ್ಬೋದು. ಅದು 100ಕ್ಕೆ 90 ಭಾಗ ನಾವು ಜೈ ಕಿಸಾನ್ ಉತ್ಪನ್ನಗಳನ್ನೇ ಬಳಸ್ತೀರಾ. ಸೊ ನೀವು ಶುಂಠಿಗೆ ಯಾವ ರೀತಿ ಮಣ್ಣು ಇರಬೇಕು ಬೆಳೆ ಚೆನ್ನಾಗಿ ಬರಬೇಕು ಅಂತಂದರೆ? ಮಣ್ಣು ಹದವಾಗಿರಬೇಕು, ಉಡಿ ಮಣ್ಣು ಇರಬೇಕು, ಕೆಬ್ಬೆ ಭೂಮಿ ಆಗಿರಬೇಕು. ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಹದವಾಗಿರಬೇಕು ಅಂತಂದರೆ ಯಾವ ರೀತಿಯ ಉತ್ಪನ್ನಗಳನ್ನು ಬಳಸಬೇಕಾಗುತ್ತೆ? ನಾವು ಈಗ ಸ್ಟಾರ್ಟಿಂಗ್ ಭೂಮಿಗೆ ಹದ ಕಾಪಾಡುವಂಥವ ಟ್ರೈಕೋಡರ್ಮಾ ಸುಡಾಮಾನಸ್ ಆಗಿರ್ಬೋದು, ಆರ್ಗಾನಿಕ್ ಕಾರ್ಬನ್ ಆಗಿರ್ಬೋದು, ಆಮೇಲೆ ಸೆಟ್ರೇಟ್ಗಳಾಗಿರ್ಬೋದು, ಇವನ್ನೆಲ್ಲನೂ ಭೂಮಿಗೆ ಹದ ಮಾಡ್ಕೋಬೇಕು. ಫಸ್ಟ್ ನೀವು ಹೇಳೋ ಲೆಕ್ಕಾಚಾರದಲ್ಲಿ ಸಾವಯವ ಪದಾರ್ಥಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೆ ಇದು ಬೇರಲ್ಲಿ ಬರುವಂಥ ಉತ್ಪನ್ನ ಆಗಿರೋದ್ರಿಂದ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಉತ್ತಮ ಇಳುವರಿನ ಪಡಿಬೋದು. ಸೊ ಈಗಾಗಲೇ ನೀವು ನಮ್ಮ ಜೈ ಕಿಸಾನ್ ಫಾರಂ ಗೋಲ್ಡ್ ಬಗ್ಗೆ ಕೇಳಿದ್ದೀರಾ? ಕೇಳಿದ್ವಿ ಸರ್. ಸೊ ಈಗ ನೀವು ಶುಂಠಿ ಬೆಳೆಯಲ್ಲಿ ಆಲ್ರೆಡಿ ಬಳಸಿದ್ದೀವಿ. ಎಷ್ಟು ಕೆಜಿ ಬಳಸಿದ್ದೀರಾ? ನಾವು ಒಂದು ಎಕರೆಗೆ 10 kg ಥರ ಬಳಸ್ತೀವಿ ಸರ್. 10 kg ಬಳಸಿದ್ದೀರಾ? ಸೊ ಈಗ ಯಾವ ಟೈಮಲ್ಲಿ ಬಳಸ್ತೀರಾ ನೀವು? ನಾವು ಸ್ಟಾರ್ಟಿಂಗು ಗೊಬ್ಬರ ಕೊಡ್ತೀವಲ್ಲ ಸರ್, ಈಗ 1.5 ತಿಂಗಳಾದಾಗ ಗೊಬ್ಬರ ಕೊಡ್ತೀವಲ್ಲ, ಅವಾಗಿಂದನೂ ಬಳಸ್ತೀವಿ. 3 ರೌಂಡ್ ಗೊಬ್ಬರ ಹಾಕ್ತೀವಲ್ಲ, 3 ರೌಂಡನ್ನು 10 kg ಯೂಸ್ ಮಾಡ್ತಾ ಹೋಗ್ತೀವಿ. ಇದು ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲೂ ನೀವು ಬೆಡ್ ಪ್ರಿಪ್ರೇಷನ್ ಟೈಮಲ್ಲಿ 10 kg ಬಳಸಿ, ತದನಂತರ ನೀವು ಗೊಬ್ಬರ ಕೊಡೋ ಪ್ರತಿಯೊಂದು ಸಲ 10 kg ಗೊಬ್ಬರದ ಲಭ್ಯತೆ ಜಾಸ್ತಿ ಮಾಡಲು ನೀವು ಫಾರಂ ಗೋಲ್ಡ್ನ 10 kg ಬಳಸ್ತಾ ಹೋಗ್ತೀವಿ. ಸೊ ಇದನ್ನ ಬಳಸೋದ್ರಿಂದ ನಿಮಗೆ ಗಿಡದಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಆಗಿರ್ಬೋದು, ಇಲ್ಲ ನೀವು ತದನಂತರ ಗೊಬ್ಬರ ಕೊಡುವಾಗ ಗಿಡ ಯಾವ ರೀತಿ ರಿಸಲ್ಟ್ ಬಂದಿದೆ? ಗಿಡ ಗ್ರೋತಿಂಗ್ ಚೆನ್ನಾಗಿ ಬಂದಿರುತ್ತೆ. ಮತ್ತೆ ಶುಂಠಿಯಲ್ಲಿ ಫ್ಲವರ್ ಚೆನ್ನಾಗಿ ಬರುತ್ತೆ, ಹೂಕಂದ್ಗಳು ತುಂಬ ಚೆನ್ನಾಗಿ ಬರುತ್ತೆ, ಬೇರ್ನ ಚೆನ್ನಾಗಿ ಬಿಟ್ಟಿರುತ್ತೆ, ಮತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ಫಾರ್ಮ್ಗಳನ್ನ ಯಾವಾಗಲೂ ಯೂಸ್ ಮಾಡ್ತೀವಿ. ಮಣ್ಣು ಹದ ಇರೋದ್ರಿಂದ ನಿಮಗೆ ಇಳುವರಿ ಬೇರೆಲ್ಲ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಅನ್ನೋದು ಕೂಡ ಚೆನ್ನಾಗಿರುತ್ತೆ. ಸೊ ಈ ಮುಖಾಂತರ ನೀವು ಬೇರೆ ರೈತರಿಗೆ ಏನು ಹೇಳ್ಬೇಕು ಅನ್ಕೋತೀರಾ? ನಮ್ಮ ಜೈ ಕಿಸಾನ್ ಫಾರಂ ಗೋಲ್ಡ್ನ ತುಂಬ ಜನ ರೈತರಿಗೆ ಇದರಿಂದ ಒಳ್ಳೇದಾಗಿದೆ. ತುಂಬ ಬೆಳೆ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಬೆಳೆಗೆ ಎನಿ ಕ್ರಾಪ್ಗೋಸ್ಕರ ಯೂಸ್ ಮಾಡ್ಬೋದು. ಎಲ್ರಿಗೂ ಹಾಕೋದಕ್ಕೆ ಹೇಳ್ತೀವಿ ಸರ್. ನೋಡಿದ್ರಲ್ಲ ರೈತರೇ, ಸೊ ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿ ಫಾರಂ ಗೋಲ್ಡ್ ಉತ್ಪನ್ನವನ್ನು ಎಲ್ಲರೂ ನಿಮ್ಮ ಶುಂಠಿ ಆಗಿರ್ಬೋದು, ಇನ್ನಿತರೆ ವೆಜಿಟೇಬಲ್ ಕ್ರಾಪ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಬೆಳೆಗಳಲ್ಲೂ ನೀವು ಎಕರೆಗೆ 10-20 kgಯನ್ನು ಬಳಸೋದ್ರಿಂದ ಮಣ್ಣು ಹದವಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಏನಪ್ಪ ಅಂದರೆ ಮಣ್ಣಿನ ರಚನೆ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ನೀವು ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಆಗಿರ್ಬೋದು, ನೀರು ಹಿಡಿದಿಟ್ಟುಕೊಳ್ಳೋದಾಗಿರ್ಬೋದು, ಅದೇ ರೀತಿ ನಾವು ಏನೇ ಪೋಷಕಾಂಶಗಳು ಕೊಟ್ಟರು ಅದರ ಬಳಕೆ ಮತ್ತು ಲಭ್ಯತೆ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಒಟ್ಟಾರೆ ನೀವು ಒಳ್ಳೆ ಇಳುವರಿನ ಪಡಿಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೈತರು ಫಾರಂ ಗೋಲ್ಡ್ನ ಯೂಸ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು.